ದಪ್ಪ ರವೆಯಲ್ಲಿ ಮಾಡಿದಂತಹ ಕ್ರಿಸ್ಪಾದ ದೋಸೆ ಇವತ್ತಿನ ರೆಸಿಪಿ. ಫರ್ಮೆಂಟ್ ಮಾಡಿದಂತಹ ದೋಸೆ ಇದು. ಹಾಗೆಯೇ ಒಂದು ರುಚಿಕರವಾದ ಚಟ್ನಿ ಸಹ ಮಾಡಿ ತೋರಿಸಿದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರಿ, ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ. ಇದು ನೋಡಿ, ದಪ್ಪ ಉಪ್ಪಿಟ್ಟು ರವೆ, ಅಂದರೆ ಸಜ್ಜಿಗೆ ಮಾಡ್ತೇವೆ ನೋಡಿ, ಆ ರವೆ ಇದು. ಇದು ನಾನೊಂದು ಮಧ್ಯಮ ಗಾತ್ರದ ಮೀಡಿಯಮ್ ಸೈಜಿನ ಲೋಟೆಯಲ್ಲಿ 2 ಲೋಟ ತೆಗೆದುಕೊಂಡಿದ್ದೇನೆ. 4 ಮಂದಿಗೆ ಆಗುವಷ್ಟು ದೋಸೆಯನ್ನು ಮಾಡಲಿಕ್ಕೆ ಅಂತ ನಾನಿಲ್ಲಿ ಮಾಡ್ತಾಯಿದ್ದೇನೆ. ಇಬ್ಬರಿಗಾದರೆ ಒಂದು ಲೋಟವೇ ಸಾಕಾಗ್ತದೆ. 2 ಲೋಟ ದಪ್ಪ ರವೆಗೆ ಅರ್ಧ ಲೋಟ ಉದ್ದಿನಬೇಳೆ ಸೇಮ್ ಲೋಟ ಉಪಯೋಗ ಮಾಡಿದ್ದೇನೆ. ಒಂದು 4 ಟೇಬಲ್ ಸ್ಪೂನ್ ಅಥವಾ 1/4 ಲೋಟ ಅಷ್ಟೇ ಸಾಗು ಹಾಕಲಿಕ್ಕಿದೆ. ಇದು ಸಣ್ಣ ಸಾಗು ದೊಡ್ಡದು ಯಾವುದು ಸಹ ಆಗ್ತದೆ. ಇದು 4 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/4 ಲೋಟದಷ್ಟು ಬರ್ತದೆ. ಮತ್ತು ಈಗ 1 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, 1 ಟೇಬಲ್ ಸ್ಪೂನು. ಒಂದು 4 ಸಲ ಚೆನ್ನಾಗಿ ತೊಳೆದು ಒಂದು 6 ಗಂಟೆ ಇದನ್ನು ನೆನೆ ಹಾಕಿದ್ದೇನೆ ನಾನು. ಚೆನ್ನಾಗಿ ನೆಂದಿದೆ ಇದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಮೊದಲೊಂದು ಅರ್ಧದಷ್ಟು ಹಾಕ್ತಾ ಇದ್ದೇನೆ ನಾನು. ಅರ್ಧದಷ್ಟು ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ನುಣ್ಣಗೆ ಗ್ರೈಂಡ್ ಮಾಡಬೇಕು ಮಾತ್ರ ಇದನ್ನು. ಬೇಗನೆ ಗ್ರೈಂಡ್ ಆಗ್ತದೆ ಇದು. ಅಕ್ಕಿಯ ಹಾಗೆ ತುಂಬ ಹೊತ್ತು ತೆಗೆದುಕೊಳ್ಳುವುದಿಲ್ಲ, ಬಿಸಿ ಸಹ ಆಗೋದಿಲ್ಲ ಜಾರು. ಇದೇ ರೀತಿ ಇನ್ನೊಂದು ಸಲ ಉಳಿದದನ್ನು ಸಹ ನಾನು ಇದನ್ನು ಹಾಕ್ತಾ ಇದ್ದೇನೆ. ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತೆಗೆದ್ರೆ ಆಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನು ಉಪ್ಪು ಹಾಕಿಯೇ ಗ್ರೈಂಡ್ ಮಾಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕಿದ್ದೇನೆ ನಾನು. ಒಂದು 2 ಚಮಚದಷ್ಟು ಸಕ್ಕರೆ. ಬಣ್ಣ ಚೆನ್ನಾಗಿ ಬರ್ತದೆ ದೋಸೆಯ ಅಡಿಭಾಗದಲ್ಲಿ, ಅದಕ್ಕೋಸ್ಕರ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ ಕೈಯಲ್ಲಿ ಈ ರೀತಿ ಹೊಡೆದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ನಂತರ ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಮಾಮೂಲಿ ದೋಸೆ ಹಿಟ್ಟಿಗೆ ಇಡೋದಕ್ಕಿಂತ ಸ್ವಲ್ಪ ದಪ್ಪ ಇಟ್ಟರೆ ಆಯಿತು. ರಾತ್ರಿ ಇಡೀ ನಾನು ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಬೆಳಗ್ಗೆ ತೆಗೆದು ನೋಡಿದರೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ ನೋಡಿ. ದೋಸೆ ಸಹ ಅಷ್ಟೇ ಚೆನ್ನಾಗಿ ಬರ್ತದೆ. ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿದೆ ನೋಡಿ. ದೋಸೆ ಸಹ ಅಷ್ಟೇ ಚೆನ್ನಾಗಿ ಬರ್ತದೆ. ಈಗ ಚಟ್ನಿ ಮಾಡುವ. 1.5 ಕಪ್ಪಿನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-1.5 ಇಂಚಿನಷ್ಟು ದೊಡ್ಡ ತುಂಡು ಶುಂಠಿ, ಖಾರಕ್ಕೆ ನೋಡಿ ಕಾಯಿಮೆಣಸು ಹಾಕ್ಕೊಳ್ಬೋದು, ಒಂದು 10 ಎಲೆ ಪುದೀನದ್ದು. ಈ ಚಟ್ನಿಗೆ ನಾನು ಹುಳಿ ಹಾಕೋದಿಲ್ಲ, ಅದಕ್ಕೆ ಚೆನ್ನಾಗಿರ್ತದೆ. ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ತರಿಯಾಗಿ ರುಬ್ಬಿದ್ದೇನೆ ನಾನು. ಇದಕ್ಕೊಂದು ಒಗ್ಗರಣೆ, 1 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ ಆಯಿತು ನೋಡಿ. ಇದು ತರಿದ್ರೇ ಚೆನ್ನಾಗಿರುವುದು. ಇದನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ದೋಸೆಯ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ದೋಸೆ ಹಾಕಬೇಕು. ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿ ದೋಸೆ ಬರ್ತದೆ, ಹಾಕಲಿಕ್ಕೆ ಸಹ ಬರ್ತದೆ, ಕ್ರಿಸ್ಪಿ ಸಹ ಆಗ್ತದೆ. ತುಂಬ ಕ್ರಿಸ್ಪಾಗಿ ಬರ್ತದೆ ಈ ದೋಸೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತೆಳುವಾಗಿ ಈ ರೀತಿ ದೋಸೆ ಹಾಕಬೇಕು. ಸುತ್ತ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಹಾಕ್ಬೋದು. ಚೆನ್ನಾಗಿ ಒಮ್ಮೆ ಬೆಂದ ನಂತರ ಮೇಲ್ಗಡೆ ಸಹ ತುಪ್ಪ ಹಾಕುವ. ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಲಿಕ್ಕೆ ಇಡಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈ ರೀತಿ ತುಪ್ಪ ಹಾಕಿ 1-2 ಸೆಕೆಂಡ್ ಇಟ್ಟರೆ ಚೆನ್ನಾಗಿ ಕ್ರಿಸ್ಪ್ ಆಗ್ತದೆ ಇದು. ನೋಡಿ, ಕ್ರಿಸ್ಪ್ ಆಗ್ತಾ ಬಂತು. ದೋಸೆ ರೆಡಿ ಆಯಿತು, ಚಟ್ನಿ ಸಹ ರೆಡಿ ಆಯಿತು, ದೋಸೆ ಸಹ ರೆಡಿ ಆಯಿತು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ದೋಸೆ ಸುಲಭ ಮಾಡಲಿಕ್ಕೆ ಸಹ ಅಷ್ಟೇ ರುಚಿ ಕೂಡ ಇದೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್. ಹಾಗಾದರೆ ನಾಳೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಹಾಕಿದ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಆಗ ಬಂದಿರ್ತದೆ, ಅದಕ್ಕೋಸ್ಕರ. ಹಾಗಾದರೆ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.